ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಎಲ್ಲರೂ ಹೆಂಗದಿರಿ? ಹೋಪ್ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಂಡಿನಿ. ಸೊ ಇವಾಗ ನಾವು ಜರ್ನಿನ ಸ್ಟಾರ್ಟ್ ಮಾಡಿವಿ. ಎಲ್ಲಿಗೆ ಹೊಂಟಿವಿ ಅಂತ ಅಂದ್ರೆ ಉಡುಪಿಗೆ ಹೊಂಟಿವಿ. ಸೊ ಈ ಬಿಸಿಲಂತೂ ಸಿಕ್ಕಾಪಟ್ಟೆ ಐತಿ. ಹುಬ್ಳಿ ಒಳಗೆ ಬಿಸಿಲು ಸಿಕ್ಕಾಪಟ್ಟೆ ಐತಿ. 8 ಗಂಟೆ ಆದ್ರೂ ಎಷ್ಟು ಬಿಸಿಲು ಐತೆ ಅಂತ ನೋಡ್ಬೋದು ನೀವು. ಸೊ ನೋಡೋಣ, ಹೋಪ್ ಟ್ರಿಪ್ ಚೆನ್ನಾಗಿರ್ತದೆ ಅಂತ ಅಂದ್ಕೊಂಡಿನಿ. ಹೌದಿಲ್ರಿ? ಪರಾಗಿರ್ತದೆ. ಸೊ ನೋಡೋಣ ಅಂತ. ಎಷ್ಟಾಗ್ತೈತೆ ಅಷ್ಟು ವ್ಲಾಗ್ ಮಾಡ್ತೀನಿ, ನಿಮ್ಮ ಜೊತೆಗೂ ಕೂಡ ಶೇರ್ ಮಾಡ್ಕೋತೀನಿ. ಅಲ್ಲೊಂದಿಷ್ಟು ಪ್ಲೇಸಸ್ಗಳನ್ನ ಇದು ಮಾಡ್ಕೊಂಡಿನಿ, ವಿಡಿಯೋ ಸೇವ್ ಮಾಡ್ಕೊಂಡಿನಿ. ನೋಡು, ನಾವೆಲ್ಲವೂ ಕವರ್ ಮಾಡ್ಬೇಕಂತ ಐತಿ. ಸೊ ಈ ಟ್ರಿಪ್ ಬ್ಲಾಗ್ನ ನಿಮ್ಮ ಜೊತೆಗೆ ಶೇರ್ ಮಾಡತ್ತೀನಿ. ಹೋಪ್ ನಿಮಗೆ ಇಷ್ಟ ಆಗ್ತೈತೆ ಅಂತ ಅಂದ್ಕೊಂಡಿನಿ. ಇಷ್ಟ ಆದರೆ ಲೈಕ್ ಮಾಡಿರಿ. ಓ, ಹಿಂಗೆ ರೆಕಾರ್ಡ್ ಆಗ್ತದೆ ನೋಡು. ಓ, ಇದು ಬೆಸ್ಟ್ ಅಲ್ಲ, ಹಿಂಗೆ ಹಿಡ್ಕೊಂಡು ಮಾಡೋದ್ಕಿಂತ. ನಿನ್ಗೆ ಯಾವಾಗ ಹೇಳಿನಲ್ಲ, ಅವತ್ತೇ ಗೊತ್ತಿತ್ತಲ್ಲ. ನಿಮ್ಗೆ ಗೊತ್ತಿಲ್ಲ? ಇಲ್ಲ ಬೇಬಿ, ನಂಗೆ ಗೊತ್ತಿಲ್ಲ. ಅಂದ್ರೆ ನಂಗೆ ಹಿಂಗೆ ರೆಕಾರ್ಡ್ ಆಗೋದು ನೋಡಿ, ಫುಲ್ ಕವರ್ ಆಗ್ತದ ಅಲ್ವಾ? ಚೆನ್ನಾಗಿರ್ತದ. ಸೊ ಇವಾಗ ಪೆಟ್ರೋಲ್ ಹಾಕೋಣ ಅಂತ ಹೇಳಿ ನಿಲ್ಸಿದ್ದೀವಿ. 2 ಡೇಸ್ ಉಡುಪಿ ಟ್ರಿಪ್ ಹೋಗೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ ಆ್ಯಕ್ಚುಲಿ. ಸೊ ನೋಡು, ನಾನು ಆದಷ್ಟು ವಿಡಿಯೋ ಅಂದ್ರೆ ಏನಂದ್ರೆ ಇದು ಪ್ಲೇಸಸ್ ಎಷ್ಟು ಆಗ್ತಾವ ಮ್ಯಾಕ್ಸಿಮಮ್ ಕವರ್ ಮಾಡ್ಬೇಕಂತ ಹೇಳಿ ಪ್ಲ್ಯಾನ್ ಐತಿ. ಸೊ ಅಲ್ಲೊಂದು ಜೈನ್ ಟೆಂಪಲ್ ಐತಲ್ಲ, ನೀರೊಳಗೆ ಮಿಡಲ್. ಸೊ ಅದನ್ನು ನೋಡ್ಬೇಕಂತ ಭಾಳ ಆಸೆ ಐತಿ. ನೋಡೋಣಂತ. ಸೊ ಉಡುಪಿ ಈಗ ಬಿಸಿಲು ಜಾಸ್ತಿ, ಕೋಸ್ಟಲ್ ಏರಿಯಾ ಅಲ್ಲ, ಸೊ ಹಂಗಾಗಿ ಬಿಸಿಲು ಜಾಸ್ತಿ ಇರ್ತೈತಿ. ಬಟ್ ಪರವಾಗಿಲ್ಲ, 3 ಡೇಸ್ ಕಂಟಿನ್ಯೂ ರಜಾ ಬಂದಾವಲ್ಲ, ಸೊ ಹಂಗಾಗಿ ಹೋಗೋಣ ಅಂತ ಹೇಳಿ ಪ್ಲ್ಯಾನ್ ಮಾಡ್ಕೊಂಡು ಹೊಂಟಿವಿ. ಸೊ ಇವಾಗ ಆನ್ ದ ವೇ ಗ್ರೀನರಿ ಎಲ್ಲ ನೋಡ್ಕೊಂಡು ಹೋಗಕ್ಕೆ ಭಾಳ ಮಸ್ತ್ ಅನ್ನಿಸ್ತೈತಿ. ಅದ್ರಾಗೂ ಬಿಸಿಲು ಮಾತ್ರ ಭಾಳ ಐತಿ. ಕಾರೊಳಗೆ ಕೂತಾಗ AC ಹಾಕ್ಕೊಂಡಿರ್ತೀವಲ್ಲ, ಅಷ್ಟೊಂದು ಏನು ಮ್ಯಾಟರ್ ಆಗಂಗಿಲ್ಲ. ಕೆಳಗೆ ಇಳಿದ್ವಿ ಅಂದ್ರೆ ಫುಲ್ ಸ್ವೆಟ್ಟಿಂಗ್, ಅಷ್ಟು ಶೆಕೆ ಅಂದ್ರೆ ಶೆಕೆ ಐತಿ. ಸೊ ಸಮ್ಮರ್ ಒಳಗೆ ಹೋಗಬಾರ್ದು ಆ್ಯಕ್ಚುಲಿ ಟ್ರಿಪ್ಪಿಗೆ. ಬಟ್ ನಮ್ಗೆ ಟೈಮ್ ಸಿಗೋದಿಲ್ಲ, ನಾವು ಹೋಗಲೇಬೇಕು, ನಮ್ಗೆ ಮತ್ತೆ ಟೈಮ್ ಸಿಗಂಗಿಲ್ಲ ಅನ್ನೋರು ಏನು ಮಾಡೋಕ್ಕಾಗಂಗಿಲ್ಲ, ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕಷ್ಟ. ಕಾರ್ ಒಳಗಿದ್ದಾಗ, ರೂಮ್ ಒಳಗಿದ್ದಾಗ AC ಯೂಸ್ ಮಾಡೋದು. ಇಳಿದ ಮೇಲೆ ಸ್ವಲ್ಪ ಸ್ವೆಟ್ಟಿಂಗ್ ಆಗ್ತದೆ, ಅಡ್ಜಸ್ಟ್ ಮಾಡ್ಕೊಂಡು ಟ್ರಿಪ್ ಮುಗಿಸ್ಕೊಂಡು ಬರ್ಬೇಕಷ್ಟ. ವಿಮಾನ ಉಳಿಸ್ದಂಗೆ ಮಾಡಕತ್ತಲ್ಲ. ಅಲ್ಲ, ಅದು ಮದುವೆಗಿಂತ ಮುಂಚೆ ಅದು ವೀಲ್ ಏನಂತಾರ ಅದಕ್ಕೆ, ವೀಲಿಂಗ್ ಅದು ಮಾಡ್ತಿದ್ದಲ್ಲ ನಾವು ಒಂದ್ಸಲ. ಎಲ್ಲೋ ಬಂದಿದ್ವಲ್ಲ, ಶಿರಳೆ ಫಾಲ್ಸಿಗೆ ಬಂದಾಗ ಸೌಂಡ್ ಮಾಡಿದ್ದೆಲ್ಲ ಫುಲ್. ಅದು ಯಾವ ಕಾರ್ ಇತ್ತಲ್ಲ ನಿನ್ ಫಸ್ಟ್? ವರ್ಣ ಅಲ್ಲ ರೀ, ಏನೋ ಆಗಿತ್ತ? ಇಲ್ಲ, ಅದೇನೋ ಗಾಡಿ ಏನೋ ಆಗಿತ್ತು. ಇದು ನಿಮ್ದು ಇದು ಇತ್ತಲ್ಲ, ರೀಡ್ಸ್ ಕಾರಲ್ಲಿ ಬಂದಿದ್ವಲ್ಲ. ಚೆನ್ನಾಗಿತ್ತು, ಫುಲ್ಲು ಮಳೆ, ಮಸ್ತ್ ಇತ್ತು. 4 ಜನ ಬಂದಿದ್ವಿ. 5 ಜನ ಅಲ್ಲ, ಅವಾಗಲ್ಲ ರೀ, ಮದ್ವೆಗಿಂತ ಮುಂಚೆ ಹೇಳಿದ್ ನಾನು. ಅಂದ್ರೆ 4 ಜನ ಇದು ಇಲ್ಲೇ ಇರ್ಬೇಕನ್ಸತ್ತೆ, ಶಿರಳೆ. ಇಲ್ಲೇ ನೋಡಿ, ಶಿರಳೆ ಫಾಲ್ಸ್. ಈಗ ಹೋಗೇ ಬಿಡ್ತು. ಅಲ್ಲ, ಫ್ರಂಟಿಗೆ ರೆಕಾರ್ಡ್ ಆಗುತ್ತೆ ಅಂತ ತೋರಿಸ್ದೆ. ಆಕ್ಚುಲಿ ಮದ್ವೆಗಿಂತ ಮುಂಚೆ ನಾವು ಶಿರಳೆ ಫಾಲ್ಸ್ ಅಂತ ಹೇಳಿ ಹೋಗಿದ್ವಿ. ಭಾಳ ಮಸ್ತ್ ಇರ್ತದೆ ಆ್ಯಕ್ಚುಲಿ, ಮೆಮೊರೇಬಲ್ ಅಂತ ಹೇಳ್ಬೋದು. ಅದು ಫಸ್ಟ್ ಬಿಫೋರ್ ಮ್ಯಾರೇಜ್ ಹೋಗಿದ್ದು. ಫುಲ್ಲು ಮಳೆ ಬರಾಕತ್ತಿತ್ತು, ಫುಲ್ ಮಳೆ. ಮನೇಲಿ ಬೇರೆ ಗೊತ್ತಿರ್ಲಿಲ್ಲ ನಾವು ಹೋಗಿದ್ದು. ಮಜಾ ಇತ್ತು ಅವಾಗ. ಇಲ್ಲಿ ಬೇರೆ ನೆಟ್ವರ್ಕ್ ಇಲ್ಲ, ಮನೆಯವ್ರು ಕಾಲ್ ಮಾಡಿದ್ರೆ ಕಾಲ್ ಬರಲ್ಲ, ಆ ಥರ ಫುಲ್ ಸಿಚುವೇಶನ್. ಮಸ್ತ್ ಇತ್ತು. ಆದ್ರೆ ಅವತ್ತು 5 ಜನ ಹೋಗಿದ್ವಿ. ಸೊ ಇವರು ನನ್ನ ಕಾಲೇಜ್ ಹತ್ರ ಬಂದು, ಹೊಸಪೇಟೆಯಿಂದ ಹುಬ್ಳಿಗೆ ಬಂದು ನನ್ನ ಕಾಲೇಜ್ ಹತ್ರ ಬಂದು ಪಿಕಪ್ ಮಾಡಿ ಕರ್ಕೊಂಡು ಬಂದಿದ್ದು. ಮನೇಲೂ ಹೇಳಿರಲಿಲ್ಲ ಅವಾಗ ನಾವು ಹೋಗ್ತಾ ಇರೋದು, ಮನೇಲೂ ಹೇಳಿರಲಿಲ್ಲ. ಸೊ ಮಜಾ ಇತ್ತು. ಫುಲ್ ಹೆವಿ ರೇನು, ಅದ್ರಲ್ಲಿ ಬೇರೆ ಇವರು ಏನೋ ವೀಲಿಂಗ್ ಮಾಡ್ತೀನಿ, ಘಾಟ್ ಸೆಕ್ಷನ್ ನೋಡಿ ವೀಲಿಂಗ್ ಮಾಡ್ತೀನಿ ಅಂತ ಹೇಳಿ ಫುಲ್ ಸೌಂಡ್ ಮಾಡಿಕೊಂಡು ಮಜಾ ಇತ್ತು. ಆ ಫೋಟೋಸ್ ಏನಾದರೂ ಸಿಕ್ಕರೆ ನಾನು ಅಟ್ಯಾಚ್ ಮಾಡಿರ್ತೀನಿ ನೋಡಿ ನಿಮಗೆ. ಅವಾಗ ಚೆನ್ನಾಗಿತ್ತ, ಇವಾಗ ಮದುವೆ ಆದ್ಮೇಲೆ ಚೆನ್ನಾಗೈತೆ. ಅವಾಗ ಒಂಥರ ಲೈಫ್ ಬೇರೆ. ಅವಾಗ ಲೈಫಲ್ಲಿ ರೆಸ್ಪಾನ್ಸಿಬಿಲಿಟೀಸ್ ಇರಲ್ಲ, ಏನೂ ಇರಲ್ಲ,
ಎಂಜಾಯ್ಮೆಂಟ್ ಒಂದೇ ಕಾಣಿಸ್ತಿರುತ್ತೆ ಕಣ್ಣಿಗೆ. ಮದುವೆ ಆದಮೇಲೆ ರೆಸ್ಪಾನ್ಸಿಬಿಲಿಟೀಸ್ ಜಾಸ್ತಿ ಆಗುತ್ತೆ. ಹಾಗಾಗಿ ಇದೊಂಥರ ಲೈಫ್ ಬೇರೆ, ಅದೊಂಥರ ಲೈಫ್ ಅಲ್ಲ, ಇದು ಚೆನ್ನಾಗಿತ್ತಾ ಅದು ಚೆನ್ನಾಗಿತ್ತಾ ಅಂತ ಕೇಳಿ. ಎರಡು ಚೆನ್ನಾಗಿತ್ತಾ? ಹ್ಞೂ. ಇವಾಗ ಕಷ್ಟ ಜಾಸ್ತಿ ಆಗ್ತಾಯಿತ್ತಾ ಅವಾಗ ಜಾಸ್ತಿ ಇತ್ತಾ? ಇವಾಗಲೇ ಕಷ್ಟ ಜಾಸ್ತಿ. ಬ್ರ್ಯಾಡ್ ಆದಮೇಲೆ ಕಷ್ಟ ಜಾಸ್ತಿ. ಜಾಸ್ತಿನಾ? ಕಷ್ಟ ಅಂತಂದ್ರೆ ಕಷ್ಟನೇ ಆಗುತ್ತೆ. ಅದನ್ನ ಇಷ್ಟಪಟ್ಟು ಇದು ಮಾಡಿದ್ರೆ ಚೆನ್ನಾಗಿರುತ್ತೆ, ಎಲ್ಲವೂ ಮ್ಯಾನೇಜ್ ಆಗುತ್ತೆ ಈಕ್ವಲ್. ಮ್ಯಾನೇಜ್ ಆಗುತ್ತೆ. ಸೊ ಇವ್ರಿಗಂತೂ ಘಾಟ್ ಸೆಕ್ಷನ್ನಾಗ ಹೊಡಿಯೋದಂದ್ರೆ ಭಾಳ ಇಷ್ಟ. ಘಾಟ್ ಸೆಕ್ಷನ್ ಅಂತಿರ್ತಾರೆ. ಸೊ ಇವಾಗ ನಾವು ಉಡುಪಿ ರೂಟು ಕೂಡ ಅರ್ಬೈಲ್ ಘಾಟ್ ದಾಟಿನೇ ಹೋಗ್ಬೇಕು, ಅಂಕೋಲ ಮೇಲೆ ಹೋಗ್ಬೇಕು. ಸೊ ಹಂಗಾಗಿ ಫುಲ್ ಎಂಜಾಯ್ ಮಾಡ್ಕೊಂಡು ಹೊಡೆಯಾಕತ್ತಾರೆ ಗಾಡಿ. ಮಾತೇ ಬರ್ತಾ ಇಲ್ಲ. ಅದಕ್ಕೆ ಜಾಸ್ತಿ ಮಾತಾಡ್ಬೇಕು ನೀನು ಖುಷಿ ಆದಾಗ. ಖುಷಿಯಲ್ಲಿ ಮಾತೇ ಬರಲ್ಲ. ಸೊ ಎಳ್ನೀರು ಕುಡಿಯೋಣ ಅಂಥೇಳಿ ನಿಲ್ಸಿವಿ ಇಲ್ಲೇ. ಅಂಕೋಲ ದಾಟಿ ಅನಿಸ್ತೈತೆ ಮೇ ಬಿ. ಅಲ್ಲೇ ನಿಲ್ಲಿಸಿ ಸ್ವಲ್ಪ ಎಳ್ನೀರು ಕುಡಿಯೋಣ ಅಂಥೇಳಿ ಕುಡಿಯಾತಿದ್ವಿ. ಸೊ ಇವಾಗ ಬಿಸಿಲಿಗೆ ಸ್ವಲ್ಪ ಜಾಸ್ತಿ ಎಳ್ನೀರು, ಜ್ಯೂಸ್, ಮಜ್ಜಿಗೆ ಈ ಥರನೇ ಕುಡಿಬೇಕಂತ ಅನಿಸ್ತೈತೆ. ಆ್ಯಕ್ಚುಲಿ ಏನು ಊಟ ಮಾಡೋಕ್ಕೂ ಸಹಿತ ಮನ್ಸು ಬರೋಂಗಿಲ್ಲ. ಸೊ ಇದು ಅರ್ಬೈಲ್ ಘಾಟ್ ಸೆಕ್ಷನ್ ಮುಗಿದ್ಮೇಲೆ ಒಂದು ಪ್ಲೇಸ್ ಬರ್ತೈತಿ, ಲಕ್ಷ್ಮೀ ಟೆಂಪಲ್. ಸೊ ಇಲ್ಲಿ ಆಲ್ವೇಸ್ ನಾವು ಎಲ್ಲರ ಹೋಗಲಿ ಎಲ್ಲರ ಬರಲಿ ಇಲ್ಲಿ ನಿಲ್ಲಿಸ್ತೀವಿ. ಸೊ ಟೆಂಪಲ್ಗೆ ಅದು ಹೋಗಿ ಅಲ್ಲೇ ಒಂದು ಶಾಪ್ ಒಳಗೆ ಇದು ಏನಂತಾರೆ ಹಲಸಿನಕಾಯಿ ಚಿಪ್ಸ್ ಮತ್ತು ಬಾಳೆಕಾಯಿ ಚಿಪ್ಸ್ ಮಸ್ತ್ ಸಿಗ್ತೈತಿ. ಸೊ ಅಲ್ಲಿ ತೊಗೊಂಡನ್ನ ನಾವು ಮುಂದೆ ಹೋಗ್ತೀವಿ. ಎವ್ರಿ ಟೈಮ್ ಆದರೂ ಅಷ್ಟೇ ತೊಗೊಂಡು ಹೋಗೋದು. ಆಗಲೂ ನಾವು ಯೂಶ್ವಲಿ ಸ್ಟಾಪ್ ಮಾಡ್ತೀವಿ, ಅಂದರೆ ಇಲ್ಲಿ ಹಲಸಿನಕಾಯಿ ಚಿಪ್ಸು ಮತ್ತು ಬಾಳೆಕಾಯಿ ಚಿಪ್ಸ್ ಎಲ್ಲ ಚೆನ್ನಾಗಿ ಸಿಗುತ್ತಂತೇಳಿ. ಸೊ ಬಾಳೆಕಾಯಿ ಚಿಪ್ಸು ಮತ್ತು ಹಲಸಿನಕಾಯಿ ಚಿಪ್ಸ್ನ ತೊಗೊಂಡು ಸ್ವಲ್ಪ ಜರ್ನಿನ ಕಂಟಿನ್ಯೂ ಮಾಡೋಣ ಅಂತ ಹೇಳಿ ನಿಲ್ಲಿಸಿದ್ವಿ. ಟೇಸ್ಟ್ ಮಾತ್ರ ಭಾಳ ಮಸ್ತ್ ಇರ್ತಾವಿಲ್ಲ. ಸೊ ಇವಾಗ ಒಂದು 5 ನಿಮಿಷ ಇಳಿದು ಹತ್ತಷ್ಟೊತ್ತಿಗೆ ಫುಲ್ಲು ನೀರು ಮುಖ ಎಲ್ಲ ಆಗ್ತಿಲ್ಲ. ಅಲ್ಲಿ ಹೆಂಗೆ ಓಡಾಡೋದಂತ ಗೊತ್ತಿಲ್ಲ ನನಗೆ. ಉಡುಪಿಯಲ್ಲಿ ಇನ್ನೂ ಬಿಸಿಲು ಇರುತ್ತೆ. ಇರ್ತೈತಿ. ನಿಮ್ಮ ಭಾಷೆ ಇರತ್ತೆನಾ? ಇರ್ತೈತಿ. ಸೊ ಜರ್ನಿ ಅಂತೂ ಫುಲ್ ಲಾಂಗ್ ಐತೆ. ಆ್ಯಕ್ಚುಲಿ ನಾವು ಹುಬ್ಳಿಯಿಂದ ಉಡುಪಿ ಹೋಗ್ಬೇಕಂದ್ರೆ 300 ಕಿಲೋಮೀಟರ್ಸ್ ಲಾಂಗ್ ಜರ್ನಿ ಅಂತ ಹೇಳ್ಬೋದು. ಬೆಳಿಗ್ಗೆ ಇನ್ನೂ ಜಲ್ದಿ ಬಿಡ್ಬೇಕಂತ ಅಂದ್ಕೊಂಡ್ವಿ, ಆದ್ರೂ ಲೇಟ್ ಆಯ್ತು. ಸೊ ಬಟ್ ಇಟ್ಸ್ ಓಕೆ. ಏನು ಆರಾಮಾಗಿ 2-3 ದಿನ ರಜೆ ಐತಿ, ಆರಾಮ್ ಹೋಗಿ ಆರಾಮ್ ಬರೋಣ ಅಂತೇಳಿ ಆರಾಮಾಗಿ ಹೊಂಟೀವಿ. ನೋಡ್ರಿ ಇವಾಗ ಕುಂದಾಪುರ ಬಂದ್ವಿ ನಾವು. ಕುಂದಾಪುರ ಬೀಚ್ ನೋಡ್ಬೋದು. ಇಲ್ಲೇ ಬಿಸಿಲಿತ್ತು, ಹೋಗೋವಾಗೂ ಬಿಸಿಲಿತ್ತು, ವಾಪಸ್ ಬರೋ ಮುಂದೆನೂ ಬಿಸಿಲಿತ್ತು. ಸೊ ಹಂಗಾಗಿ ನಾವೇನು ಬೀಚಿಗೆ ಇಳಿಯಾಕೆ ಹೋಗಲಿಲ್ಲ. ಬಿಕಾಸ್ ಬೀಚ್ ಒಳಗೆ ಬಿಸಿಲಿದ್ದಾಗ ಹೋದ್ರೆ ಲಿಟ್ರಲಿ ಭಾಳ ಸಫೋಕೇಶನ್ ಆದಂಗೆ ಆಗಿಬಿಡ್ತೈತಿ, ಬಿಸಿ ಅಂತ ಅನ್ನಿಸ್ತೈತಿ. ಸೊ ಹಂಗಾಗಿ ನಾವೇನು ಬೀಚಿಗೆ ಹೋಗಲಿಲ್ಲ. ಹಂಗೆ ಹೋಗೋ ಮುಂದೆ ವಿಡಿಯೋ ಮಾಡ್ಕೊಂಡು ಹೋದ್ವಿ. ಸೊ ಇವಾಗ ಜಸ್ಟ್ ಉಡುಪಿನ ರೀಚ್ ಆದ್ವಿ ನಾವು. ಎಷ್ಟಾಗೈತಿ ಟೈಮ್? 3 o'clock ಆಗೈತಿ. 8 o'clock ಬಿಟ್ಟಿವಲ್ಲ. ಇವ್ರಿ ಇಲ್ಲಿ ನೋಡಿದ್ದು ಏನು ಬಿಲ್ಡಿಂಗ್ ಇಲ್ಲಿ ನೋಡು, ಸ್ವಲ್ಪ ಇದೆ ಬಿಲ್ಡಿಂಗ್. ನಾನು ಅವಾಗಲೇ ತೋರಿಸಿದ್ದೆ. ಇಷ್ಟು ಹೈಟ್ ಒಳಗೈತಿ. ಉಡುಪಿ ನೋಡಿದ್ರೆ ನಂಗೆ ಸೇಮ್ ಬೆಂಗ್ಳೂರು ನೋಡ್ದಂಗೆ ಅನ್ಸಾಗತ್ತೈತೆ. ಆ್ಯಕ್ಚುಲಿ ಅಷ್ಟು ಚಂದ ಫುಲ್ ಕ್ಲೀನ್ ಸಿಟಿ ಅಂತ ಅನಿಸ್ತು. ಕುಂದಾಪುರ ಅಷ್ಟೇ ಫುಲ್ ಕ್ಲೀನ್ ಅಂತ ಅನಿಸ್ತು, ಉಡುಪಿ ಮತ್ತು ಕುಂದಾಪುರ ಎರಡೂ. ಸೊ ಎಷ್ಟು ಬರತ್ರಿ? 8 ಗಂಟೆಗೆ ಬಿಟ್ರೆ 9, 10, 11, 12, 7 ತಾಸು ಆಯ್ತು. ಭಾಳ ಲೇಟ್ ಆಯ್ತು. ಆರಾಮ್ ಬಂದ್ವಿ ನಾವು, ಆದರೆ ಸ್ಪೀಡ್ ಏನು ಬಂದಿಲ್ಲ, ಆರಾಮ್ ಬಂದ್ವಿ. 8 hours ಆಯ್ತು. ಸೊ ನೋಡು ಈಗ ಒಬ್ರಿಗೆ ಮೀಟ್ ಆಗಕ್ಕೆ ಹೊಂಟಿವಿ. ಸೊ ಅದಾದಮೇಲೆ ರೂಮ್ನ ಬುಕ್ ಮಾಡಿ ರೂಮಿಗೆ ಹೋಗಿ ಫ್ರೆಶ್ ಅಪ್ ಆಗಿ ಕೃಷ್ಣನ ದರ್ಶನ ಮಾಡೋಕೆ ಹೋಗ್ಬೇಕು, ಉಡುಪಿ ಶ್ರೀ ಕೃಷ್ಣನ ದರ್ಶನ ಮಾಡೋಕ್ಕೆ. ಸೊ ನೋಡೋಣ ಬರ್ರಿ. ಅಲ್ಲೋ ಟೆಂಪಲಿಗೆ ಹೋದ್ಮೇಲೆ ನಾನು ನಿಮ್ಗೆ ತೋರಿಸ್ತೀನಂತ. ಇವಾಗ ಜಸ್ಟ್ ರೂಮಿಗೆ ಬಂದ್ವಿ. ಸೊ ಇವಾಗ ಸ್ವಲ್ಪ ಫ್ರೆಶ್ ಅಪ್ ಆಗಿ ಟೆಂಪಲಿಗೆ ಹೋಗ್ಬೇಕು. ಸೊ ರೂಮ್ ಅಂತೂ ಪರವಾಗಿಲ್ಲ, ಚಲೋ ಐತಿ. ಬಟ್ ಸಿಕ್ತಲ್ಲ ಅದ ಖುಷಿ. ಹೌದ್ರಿ? ಸಿಗಲ್ಲ ಅಂತ ಅಂದ್ಕೊಂಡ್ವಿ, ಯಾಕಂದ್ರೆ ಭಾಳ ರಶ್ ಐತಿಲ್ಲ. ಸೊ ಚಲೋ ಆತ ಸಿಕ್ತು. ಬಟ್ ರೂಮ್ ಮಾತ್ರ ಚಲೋ ಐತಿ.
ಇನ್ನು ನಾನು ವರೀಸ್ ಟಿ ವಿ ಐತಿ ಎಲ್ಲ ಐತಿ. ಸೊ ಇವಾಗ ಫ್ರೆಶ್ ಅಪ್ ಆಗಿ ಗುಡಿಗೆ ಹೋಗೋಣ ಅಂತ. ಚಲೋ. ಸೊ ಇವಾಗ ಫ್ರೆಶ್ ಅಪ್ ಆಗಿ ಟೆಂಪಲ್ ಕಡೆಗೆ ಹೊಂಟೀವಿ. ಸೊ ಕಾರ್ ತೊಗೊಂಡು ಹೋಗೋದು ಬೇಡ, ಪಾರ್ಕಿಂಗ್ ಪ್ರಾಬ್ಲಮ್ ಆಗ್ತದೆ ಅಂತ ಹೇಳಿ ಆಟೋ ತೊಗೊಂಡು ಟೆಂಪಲ್ ಹತ್ರ ಹೊಂಟೀವಿ. ಸೊ ನಿಯರ್ ಬೈ ಐತಿ ನಮ್ಮದು ಲಾಡ್ಜ್. ಟೆಂಪಲಿಗೆ ಏನು ಭಾಳ ದೂರ ಇಲ್ಲ, ಬಟ್ ಟಯರ್ಡ್ ಆಗಿರೋದ್ರಿಂದ ಆಟೋ ತೊಗೊಂಡು ಹೋಗ್ಬಿಡೋಣ ಅಂಥೇಳಿ ಆಟೋ ತೊಗೊಂಡು ಬಂದ್ವಿ. ಹೊರಗಡೆಯಿಂದ ಏನು ಅಷ್ಟು ಜನ ಕಾಣಿಸೋಲ್ರಾಗಿದ್ರೆ ನಾವು ರಶ್ ಇರೋದಿಲ್ಲ ಅಂತ ಅಂದ್ಕೊಂಡ್ವಿ, ಬಟ್ ಒಳಗಡೆ ಮಾತ್ರ ಸಿಕ್ಕಾಪಟ್ಟೆ ದೊಡ್ಡ ಕ್ಯೂ ಇತ್ತು. ಸೊ ಇನ್ನೂ 2 hours ಆಗ್ತೈತೆ ಪೂಜೆ ಮುಗಿಯೋಕೆ. 2 hours ಕ್ಯೂ ಒಳಗೆ ವೆಯ್ಟ್ ಮಾಡ್ಬೇಕಂತ ಹೇಳಿದ್ರೆ. ಸೊ ನಾವು ಅಷ್ಟೊತ್ತು ಯಾಕೆ ನಿಂದ್ರದ್ದು, ಸ್ವಲ್ಪ ಟೀ ಏನಾದರೂ ಕುಡ್ಕೊಂಡು ಬರೋಣ ಅಂತ ಹೇಳಿ ಟೀ ಅದು ಕುಡಿದು ಬಂದು ಲೈನ್ನ ಕಂಟಿನ್ಯೂ ಮಾಡಿದ್ವಿ. 1 hour ಒಳಗೆ ನಮ್ಗೆ ಲೈನ್ ಸಿಕ್ತು, ದರ್ಶನ ಸಿಕ್ತು. ಸೊ ದರ್ಶನ ಎಲ್ಲ ಮಾಡ್ಕೊಂಡು ಅಲ್ಲೇ ಸ್ವಲ್ಪ ಪ್ರಸಾದನೂ ಊಟ ಮಾಡ್ಕೊಂಡು ಬಂದ್ವಿ. ಸೊ ಭಾಳ ಮಸ್ತ್ ಆಯ್ತು ದರ್ಶನ. ಈವ್ನಿಂಗ್ ಟೈಮ್ ನಾನು ಯಾವಾಗ ಉಡುಪಿಗೆ ಬಂದರೂ ಅಷ್ಟೇ ನೈಟ ನನಗೆ ದರ್ಶನ ಆಗಾಕತ್ತೈತಿ. ಸೊ ಡೇ ಟೈಮ್ ನಮಗೆ ಬರೋಕನ ಆಗವಲ್ದು ಉಡುಪಿಗೆ, ಬರೀ ನೈಟ್ ಆಗಕತ್ತೈತಿ ಉಡುಪಿ ದರ್ಶನ ಮಾಡೋಕ್ಕೆ. ಸೊ ಅದೇನೋ ಗೊತ್ತಿಲ್ಲ, ಬಟ್ ಕೂಲಾಗಿ ಆರಾಮಾಗಿ ಮಸ್ತ್ ದರ್ಶನ ಆಯ್ತು. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಸ್ವಲ್ಪ ಜರ್ನಿನೇ ಜಾಸ್ತಿ ಆಯ್ತು, ಜರ್ನಿ ಪ್ಲಸ್ ಲಾಸ್ಟಿಗೆ ನಿಮಗೆ ಕೃಷ್ಣನ ದರ್ಶನನೂ ಕೂಡ ಮಾಡಿಸಿದೆ. ಹೋಪ್ ನಿಮ್ಮೆಲ್ಲರಿಗೂ ಕೂಡ ಈ ವ್ಲಾಗ್ ಇಷ್ಟ ಆಗೈತಿ ಅಂತ ಅಂದ್ಕೊಂಡಿನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿರಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಸೊ ನಾಳಿನ ಪ್ಲೇಸ್ ಇನ್ನೂ ಇಂಟ್ರೆಸ್ಟಿಂಗ್ ಆಗೈತಿ. ನೀವು ಆಲ್ರೆಡಿ ಶಾರ್ಟ್ಸಲ್ಲಿ ನೋಡಿರ್ತೀರಿ ಜೈನ್ ಬಸ್ದಿ ಅಂತ ಹೇಳಿ. ಕಂಪ್ಲೀಟಾಗಿ ನಿಮಗೆ ನಾಳಿನ ವೀಡಿಯೋದಲ್ಲಿ ತೋರಿಸ್ತೀನಿ, ಮತ್ತು ಡೀಟೇಲ್ಸ್ನು ಕೂಡ ಶೇರ್ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋನ ಮಿಸ್ ಮಾಡಿದೆ ನೋಡಿರಿ. ಲಾಸ್ಟಿಗೆ ಬರೋವಾಗ ವಾಟರ್ ಆ್ಯಪಲ್ ಸಿಗ್ತಾ, ಅದನ್ನು ಕೂಡ ತೊಗೊಂಡು ಬಂದ್ವಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮ್ಗೆ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.